ವೀಕ್ಷಕರೇ, ಹೇಗೆ ಈ ತಾಯಿ ಮಗ ಕಣ್ಣೀರು ಹಾಕೋದಕ್ಕೆ ಕಾರಣ ಇದೆ. ಇವಳ ಅಳಿವಿನಲ್ಲಿ ಒಂದು ಜೀವದ ಅಳಿವು ಉಳಿವಿನ ಪ್ರಶ್ನೆ ಇದೆ. ಇಷ್ಟೊಂದು ಭಾವುಕರಾಗಿ ಮಾತನಾಡಲು ಚಿಕ್ಕ ಮಗುವಿನ ಭವಿಷ್ಯ ಜೀವನ ಎರಡೂ ಅಡಗಿದೆ. ನನ್ನ ಮಗನಿಗೆ, ನನ್ನ ಮೊಮ್ಮಗನಿಗೆ ಈಗಲೇ ಹಿಂಗಾದ್ರೆ ಮುಂದೆ ಹೇಗೆ ಅವನ ಬದುಕು ಎಂಬ ಯೋಚನೆ ಇದೆ. ಮೊದಲೇ ಕೂಲಿ ಮಾಡುವ ಜನ ನಾವು. ಕೂಲಿಗೆ ಹೋದ್ರೆ ಒಂದೊತ್ತಿನ ಊಟ, ಇಲ್ಲದಿದ್ದರೆ ಹೊಟ್ಟೆಗೆ ತಣ್ಣೀರಿನ ಬಟ್ಟೆಯೇ ಗತಿ. ಇಂಥ ಪರಿಸ್ಥಿತಿ ಇರುವಾಗ ಮೇಲಿರುವ ಆ ದ್ಯಾವರು ನಮ್ಗೆ ಯಾಕೆ ಇಂಥ ಕಷ್ಟ ಕೊಟ್ಬಿಟ್ಟ? ನಮ್ಗೆ ಏನ್ ಕೊಟ್ಟರು ತಡ್ಕೊಳ್ತೀವಿ, ಆದ್ರೆ ಈ ಪುಟ್ಟ ಬಾಲಕನಿಗೆ, ಈ ಏನು ಹರಿಯದೆ ಈ ಹುಡುಗನಿಗೆ ಯಾಕೆ? ಅಂದಾಗೆ ಇದು ಇವರೊಬ್ಬರ ನೋವಿನ ಕಥೆಯಲ್ಲ. ಇಲ್ಲಿ ಬಂದಿರುವ ಬಹುತೇಕ ಮಂದಿಯ ಹಿಂದೆ ಒಂದೊಂದು ಕಣ್ಣೀರಿನ ಕಥೆ ಇದೆ. ಆದ್ರೆ ಈ ಕಥೆಗೆ, ಈ ಜೀವಗಳಿಗೆ ನಾವು ಇದ್ದೀವಿ, ನಿಮ್ಮ ಜೊತೆ ನಾವಿರ್ತೀವಿ. ಮಂಕಾಗಿ ಕಾಣುವ ಜಗತ್ತನ್ನು ಸ್ಪಷ್ಟವಾಗಿ ನೋಡಲು ನಾವು ಸಹಾಯ ಮಾಡ್ತೇವೆ. ಇದಕ್ಕೆ ನಿಮ್ಮಿಂದ ನಯ ಪೈಸೆ ಬೇಡ ಎಂದು ಅವರಿಗೆ ಮರುಜನ್ಮ ನೀಡುತ್ತಿರುವ ಸಂಸ್ಥೆ ಅಂದ್ರೆ ಅದು ರೋಟರಿ ಕ್ಲಬ್. ಇದಕ್ಕೆ ಉರ್ಗೋಲಾಗಿ ನಿಂತಿರುವುದು ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ. ಹೌದು ವೀಕ್ಷಕರೇ, ಮಾನವ ಎಂಬ ಪ್ರಾಣಿಗೆ ಅಂದ್ರೆ ನಮಗೆ ಹಾರ್ಟು, ಮೂತ್ರಪಿಂಡ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದ ಮತ್ತೊಂದು ಭಾಗ ಅಂದ್ರೆ ಅದು ಕಣ್ಣು. ಕಣ್ಣಿಗೆ ಏನಾದ್ರೂ ಆಯ್ತು ಅಂದ್ರೆ ಜೀವನವೇ ಮುಗಿದು ಹೋಯ್ತು ಅಂತ ಭಾವಿಸರೆ ಹೆಚ್ಚು. ಈ ಮಾತು ನಿಜ ಕೂಡ. ಕಣ್ಣು ದೃಷ್ಟಿ ಕಳೆದುಕೊಂಡ್ರೆ ಜೀವನವೇ ನಶ್ವರ ಆಗುತ್ತೆ. ಇನ್ನೊಬ್ಬರ ಹಂಗಿನಲ್ಲಿ ಬದುಕಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಇನ್ನೊಬ್ಬರ ಸಹಾಯ ಪಡೆಯಬೇಕಾಗುತ್ತೆ. ಅದರಲ್ಲೂ ವೃದ್ಧರಿಗಂತೂ ಈ ರೀತಿ ಸಮಸ್ಯೆ ಆದ್ರೆ ಕೇಳುವಂಗೆ ಇಲ್ಲ. ಕೆಲ ಸ್ವಾರ್ಥ ಮಕ್ಕಳು ಅಪ್ಪ ಅಮ್ಮನಿಗೆ ವಯಸ್ಸಾಗದೆ ತಡ, ನಮ್ಮ ಕೈಲಿ ಇವರನ್ನು ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ವೃದ್ಧಾಶ್ರಮಕ್ಕೂ ತಳ್ಳಿರೋದನ್ನ ಕಣ್ಣಾರೆ ನೋಡಿದೀವಿ, ಕಿವಿಯಾರೆ ಕೇಳಿದೀವಿ. ಇಂಥ ಪರಿಸ್ಥಿತಿ ಇರುವಾಗ ಅಪ್ಪ ಅಮ್ಮನಿಗೆ ಕಣ್ಣು ಕಾಣಿಸಲ್ಲ ಅಂದ್ರೆ ಅವರನ್ನು ಮನೆಯಲ್ಲಿ ನಿಜವಾಗಿ ಇರಿಸಿಕೊಳ್ತಾರ. ಮನೆಯಿಂದ ವೃದ್ಧಾಶ್ರಮಕ್ಕೋ ಬೀದಿಗೋ ತರ್ತಾರೆ. ಒಟ್ಟಲ್ಲಿ ಒಂದೊಂದು ರೂಪಾಯಿಯನ್ನು ಕೂಡಿ ಹಾಕೋ ಈ ಕಾಲದಲ್ಲಿ ನಾವಿದ್ದೀವಿ ಅಂತ ಹಪ್ಪಿಕೊಳ್ಳುವ ನಾವು ನಿಮಗೆ ಜಗತ್ತನ್ನು ತೋರಿಸುತ್ತೀವಿ, ನಾವು ನಿಮಗೆ ಕಣ್ಣಿನ ದೃಷ್ಟಿಯನ್ನು ಮರಳಿ ತರಿಸುತ್ತೀವಿ ಅಂತ ಧೈರ್ಯ ತುಂಬುವ ಈ ಸಂಸ್ಥೆ ಬಗ್ಗೆ ಎಷ್ಟೇ ಹೊಗಳಿದರೂ ಸಾಕಾಗಲ್ಲ. ಅಂದ ಹಾಗೆ ಎಚ್.ಡಿ. ಕೋಟೆ ತಾಲೂಕು ಆಂಪೋಸ್ಟ್ ಸಮೀಪವಿರುವ ಮೈಕ್ಯಾಂಪ್ಸ್ ನಲ್ಲಿ ಅಂದ್ರೆ ಮೈರಾಡದಲ್ಲಿ ರೋಟರಿ ಕ್ಲಬ್ ಅದೆಷ್ಟು ಜನರಿಗೆ ಮರುಜನ್ಮ ನೀಡಿದೆ, ಅದೆಷ್ಟು ಜನರಿಗೆ ದೃಷ್ಟಿ ಮರುಕಳಿಸಿಕೊಟ್ಟಿದೆ, ಅದೆಷ್ಟು ವೃದ್ಧರಲ್ಲಿ ಅನಂತ ಎಂಬ ಭಾವನೆಯನ್ನು ತೊಲಗಿಸಿದೆ, ಅದೆಷ್ಟು ಬಡವರಿಗೆ ಆಸರೆಯಾಗಿದೆ, ಅದೆಷ್ಟು ನಿರ್ಗತಿಕರಿಗೆ ಭರವಸೆ ಬೆಳಕು ಆಗಿದೆ. ಕೋವಿಡ್ ಸಮಯದಲ್ಲಿ ಸಣ್ಣದಾಗಿ ಆರಂಭವಾದ ಈ ಸಂಸ್ಥೆಯ ಸಮಾಜ ಸೇವೆ ಇವತ್ತು ಹೆಮ್ಮರವಾಗಿ ಬೆಳೆದು ಅದೆಷ್ಟು ನೊಂದ ಜೀವಗಳಿಗೆ ಆಸರೆಯಾಗಿದೆ. ಕಣ್ಣಿನ ದೃಷ್ಟಿ ಕಳೆದುಕೊಂಡು ಮನೆಯಲ್ಲಿ ಕುಳಿತುಕೊಂಡಿದ್ದ ಅದೆಷ್ಟು ಜೀವಗಳಿಗೆ ಮರುದೃಷ್ಟಿ ನೀಡಿದೆ. ವೀಕ್ಷಕರೇ, ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆ, ಆದ್ರೆ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಇದರ ಸೇವೆ ಬಹಳ ದೊಡ್ಡದಾಗಿದೆ. ಪ್ರತಿ 4 ವಾರಗಳಿಗೊಮ್ಮೆ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು, ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಮೈಸೂರು, ಮೈಕ್ಯಾಪ್ಸ್ ಆಂಪೋಸ್ಟ್ ಇವರುಗಳ ಸಹಯೋಗದಲ್ಲಿ ರೋಟರಿ ಕ್ಲಬ್ ಉಚಿತ ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸುತ್ತಾ ಬರ್ತಿದೆ. ಉಚಿತ ತಪಾಸಣಾ ಶಿಬಿರ ಅಂದಾಗ ಕೆಲವರಿಗೆ ಟೆಸ್ಟ್ ಮಾಡಿ ಮಾತ್ರ ಕೊಟ್ಟು ಹೋಗ್ತಾರೆ ಅಂತಾರೆ. ಆದ್ರೆ ರೋಟರಿ ಕ್ಲಬ್ ತಪಾಸಣೆ ನಡೆಸಿದ ಬಳಿಕ ಅವರಿಗೆ ಆಪರೇಷನ್ ಅವಶ್ಯಕತೆ ಇದ್ರೆ ಆಂಪೋಸ್ಟ್ ನಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸುತ್ತದೆ. ಬಳಿಕ ಅಲ್ಲಿಂದ ಸುರಕ್ಷಿತವಾಗಿ ಮನೆಗೆ ತಂದು ಬಿಡುತ್ತೆ. ಇದಕ್ಕೆ 1 ರೂಪಾಯಿ ಕೂಡ ಫೀಸ್ ತೆಗೆದುಕೊಳ್ಳಲ್ಲ. ಈ ಸಂಸ್ಥೆಯಲ್ಲಿ ನಾನು ಕೂಡ ಇದ್ದೀನಿ ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಅಂತಾರೆ ರೋಟರಿ ಕ್ಲಬ್ ಎಚ್.ಡಿ. ಕೋಟೆ ತಾಲೂಕು ಅಧ್ಯಕ್ಷ ನಿರಂಜನ್ ಅವರು. 3 ಜನ ಸೇರಿ 2021ರಿಂದ ಶುರು ಮಾಡಿದ್ದು ಒಂದು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಅವಾಗಲಿಂದನೂ ಯಶಸ್ವಿಯಾಗಿ ಆಗ್ತಾ ಇದೆ. ವರ್ಷಕ್ಕೆ ಒಂದು 1100ರಿಂದ 1200 ತನಕ ಫಲಾನುಭವಿಗಳು ಇದನ್ನು ಸವಲತ್ತನ್ನು ಪಡೀತಾ ಇದ್ದಾರೆ. ತುಂಬ ಹೆಮ್ಮೆ ಅನಿಸುತ್ತೆ. ಈಗ ಇದುವರೆಗೆ ಒಂದು 4ರಿಂದ 5 ಸಾವಿರ ಜನಕ್ಕೆ ಉಚಿತವಾಗಿ ನಾವು ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ವಿತರಣೆಯನ್ನು ಕೂಡ ತುಂಬ ಯಶಸ್ವಿಯಾಗಿ ಜನ ಎಲ್ಲ ಸಂತೋಷಪಟ್ಟಿದ್ದಾರೆ. ಇದು ನಮಗೂ ಒಂದು ಹೆಮ್ಮೆ ಆಗ್ತಾ ಇದೆ. ನಮ್ಮ ರೋಟರಿ ಸಂಸ್ಥೆಯಿಂದ ಆಗ್ತಾ ಇರೋದು, ಮತ್ತು ನಮಗೂ ಸಹಕಾರ ಕೊಡ್ತಾರೆ ಶಂಕರ್ ಕಣ್ಣಿನ ಆಸ್ಪತ್ರೆ. ಅಲ್ಲೂ ಕೂಡ ಇಲ್ಲಿಂದ ಹೋಗೋಂಥ ಪೇಷಂಟ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮತ್ತು ಜಾಗನ ಕೊಟ್ಟು ಇವರು ನಮ್ಮ ಮೈರಾಡ ಸಂಸ್ಥೆ ಜಾಗ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಸಂಸ್ಥೆಯ ದೀಪು ಅರಸಂತನವರು ಮಧ್ಯಾಹ್ನದ ಯಾರಿಗೆ ಆಪ್ರೇಷನ್ಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಮಧ್ಯಾಹ್ನದ ಊಟ ಮತ್ತು ಫ್ರೀ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ತುಂಬ ಖುಷಿ ಆಗ್ತದೆ, ಜನಗಳಿಗೂ ಒಂದು ಖುಷಿ ಆಗ್ತದೆ. ಸರ್, ಇನ್ನು ಈ ರೋಟರಿ ಕ್ಲಬ್ ಸೇವೆ ಯಾವನಿಂದ ಶುರುವಾಯಿತು, ಹೇಗೆ ಸ್ಟಾರ್ಟ್ ಆಯಿತು, ಈ ಎಲ್ಲದರ ಬಗ್ಗೆ ರೋಟರಿ ಕ್ಲಬ್ ಎಚ್.ಡಿ. ಕೋಟೆ ಕಾರ್ಯದರ್ಶಿ ಬಿ.ಎಂ. ಶಿವಣ್ಣ ಅವರನ್ನೇ ಕೇಳೋಣ ಬನ್ನಿ. ಇವತ್ತನೇ ಕೂಡ ನಾವು ಬೆಂಗಳೂರು ಕರ್ಕೊಂಡು 3 ದಿವಸದಲ್ಲಿ ಆಪರೇಷನ್ ಮಾಡಿ ಕರ್ಕೊಂಡು ಅವರವ್ರ ಮನೆಗೆ ಬಿಡಿದ್ವಿ. ಅಂದರೆ ಹ್ಯಾಂಡ್
ಪ್ರೊಫೆಷನಲ್ ಕೇಂದ್ರ ಸ್ಥಾನಕ್ಕೆ ತಲುಪಿದ್ದೀವಿ. ಅವರು ಎಚ್ ಡಿ ಕೋಟೆಯಲ್ಲಿ ಕಬ್ಬಿಣ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಜಯಂತ್ ಅಂತ ಒಂದು ಸಂಸ್ಥಾಪಕ ಅಧ್ಯಕ್ಷರವರು ವೃತ್ತಿನಲ್ಲಿ ಅವರು ಡಾಕ್ಟರ್ ಆಗಿದ್ದು, ನಾವು ಕೆಮಿಸ್ಟ್ಗಳಾಗಿದ್ದು, ಅಂದರೆ ಔಷಧಿ ವ್ಯಾಪಾರಿಗಳಾಗಿದ್ದು. ಅವ್ರಿಗೂ ನಮಗೂ ಒಂದು ಕನೆಕ್ಷನ್ ಬೆಳೆದು ನಾವು ಈ ಬಡ ಜನತೆ ಜಾಸ್ತಿ ಇದ್ದಾರೆ ಮತ್ತು ಹಿಂದುಳಿದ ಜನಾಂಗಗಳು ಜಾಸ್ತಿ ಇದ್ದಾರೆ ಮತ್ತು ಎಸ್ ಟಿ ಜನಾಂಗ ಇದ್ದಾರೆ. ಇವ್ರುಗಳೆಲ್ಲ ಸವಲತ್ತನ್ನು ಉಪಯೋಗಿಸ್ಕೊಳ್ಳೋದಿಲ್ಲ, ಸರ್ಕಾರಕ್ಕೆ ಬಂದು ಅಥವಾ ಜಿಲ್ಲೆಗೆ ಬಂದು ಉಪಯೋಗಿಸೋದಿಲ್ಲ. ನಾವು ಇಲ್ಲೇ ಬಂದು ಯಾಕೆ ನಾವು ಸರ್ವಿಸ್ನ ನಾವು ಮಾಡಬಾರ್ದು? ಎಷ್ಟೋ ಜನ ಓದದೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ, ಬಡ ವಿದ್ಯಾರ್ಥಿಗಳು ಮುಂದೆ ಹೋಗೋಕ್ಕಾಗೋದಿಲ್ಲ. ಅಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ನಾವು ಅವ್ರಗಳ ವಿದ್ಯಾಭ್ಯಾಸನ ಮುಂದುವರ್ಸೋ ರೀತಿ ನಾವು ಒಂದು ಸೇವೆಯನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ. ಮತ್ತು ಹಾಡಿಗಳಲ್ಲಿ ಕೆಲವೊಂದು ಸವಲತ್ತುಗಳು ಇರೋದೇ ಇಲ್ಲ, ಲೈಟ್ ಇರೋದಿಲ್ಲ. ಅಂಥ ಇದಕ್ಕೆಲ್ಲ ಸೋಲಾರನ್ನ ನಾವು ಒದಗಿಸ್ಕೊಡ್ತೀವಿ. ಒಳ್ಳೆಪುರ ಹಾಡಿ ಅಂಥ ಕಡೆಯಲ್ಲಿ ನಾವು ಸೋಲಾರನ್ನ ಅಳವಡಿಸ್ಕೊಡ್ತೀವಿ ಮತ್ತು ಕರೆಂಟನ್ನು ಕೊಡಿಸ್ಕೊಡ್ತಿದ್ವಿ. ಸೋಲಾರ್ ದೀಪಗಳನ್ನು ಮನೆಗಳು ಅಳವಡಿಸ್ಕೊಡ್ತೀವಿ. ಇಷ್ಟೆಲ್ಲ ಸರ್ವಿಸ್ ಮಾಡ್ತಾ ಬಂದಿದ್ವಿ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅತ್ಯಂತ ಉನ್ನತ ದರ್ಜೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ರ್ಯಾಂಕ್ ಬಂದಿರತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದು ಮತ್ತು ಅತಿ ಹೆಚ್ಚಿನ ಸರ್ವಿಸ್ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ನ ಅವ್ರಗಳಿಗೆ ಸನ್ಮಾನ ಮಾಡೋದು. ಇಲ್ಲಿಯವರೆಗೆ ಸುಮಾರು 4 ರಿಂದ 5 ಸಾವಿರ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ವಿತರಣೆ ಮಾಡಲಾಗಿದೆ. ವರ್ಷಕ್ಕೆ 1100 ರಿಂದ 1200 ಮಂದಿ ಇದರ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರಂತೆ. ಈ ಸಂಸ್ಥೆಯ ಸೇವೆ ಬಗ್ಗೆ ಫಲಾನುಭವಿಗಳು ಹೇಳೋದು ಹೀಗೆ. ಚೆನ್ನಾಗಿ ಆಪರೇಷನ್ ಮಾಡಿ ಊಟ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸಿದ್ದಾರೆ. ಮತ್ತು ನಮ್ಮ ರೋಟರಿ ಕ್ಲಬ್ಲು ಎಚ್ ಡಿ ಕೋಟೆ ಅವರು ಕೂಡ ತುಂಬ ಸಹಕಾರ ಕೊಟ್ಟು ನಮ್ಮನ್ನೆಲ್ಲ ಕಳಿಸ್ಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ನನಗೆ ಕಣ್ಣು ಇವಾಗ ಬಲದಗಡೆ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ. ನಾನು ತುಂಬ ಆಸ್ಪತ್ರೆ ತುಂಬ ಇಷ್ಟ ಆಯಿತು. ಉಚಿತ ಸೇವೆ ಕೊಡ್ತಾ ಇದ್ದಾರಲ್ಲ ಸರ್? ಚೆನ್ನಾಗಿ ನೋಡ್ಕೊಂಡು ನಮಗೆ ಊಟ ತಿಂಡಿ ಕೊಟ್ಟು ಬಸ್ನಿಂದ ಕರ್ಕೊಂಡೋಗಿ ಅಲ್ಲಿ ತುಂಬ ಚೆನ್ನಾಗಿ ನಮಗೆ ಅನುಕೂಲ ಮಾಡಿಕೊಟ್ಬಿಟ್ಟು ಮತ್ತೆ ಅಲ್ಲಿಂದ ಆಪ್ರೇಷನ್ ಮಾಡಿ ಮತ್ತೆ ಅವರು ಆ ಬೆಂಗಳೂರಿಂದ ಮತ್ತೆ ಇಲ್ಲಿ ಕರ್ಕೊಂಬಂದು ಕೊಟ್ಟಿದ್ದಾರೆ ಸರ್. ಇವ್ರ ಸೇವೆ ಬಗ್ಗೆ ನೀವೇನಂತೀರಾ ಸರ್? ಯಾ ಸ್ವಾಮಿ, ಈ ರೀತಿ ಒಂದು ಉಚಿತ ಸೇವೆ ಮಾಡ್ತಿದ್ದಾರಲ್ಲ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಭಾರಿ ಸಂತೋಷವಾಗಿದೆ ಸ್ವಾಮಿ. ರೋಟರಿ ಕ್ಲಬ್ ಸೇವೆ ಕೇವಲ ಹೆಲ್ತ್ ಕ್ಯಾಂಪ್ಗಷ್ಟೇ ಸೀಮಿತವಾಗಿಲ್ಲ. ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡುತ್ತಾ ಬರ್ತಿದೆ. ಉನ್ನತ ವಿದ್ಯಾಭ್ಯಾಸ ಮಾಡೋರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಿದೆ. ಅಷ್ಟೇ ಅಲ್ಲ, ಎಚ್ ಡಿ ಕೋಟೆ ಸರ್ಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಮೆಷಿನ್ ತಂದುಕೊಟ್ಟಿದೆ. ಸರ್ಕಾರಿ ಶಾಲೆಗಳಿಗೆ ಬ್ಯಾಂಡ್ ಸೆಟ್ ಕೂಡ ಉಚಿತವಾಗಿ ನೀಡುತ್ತಾ ಬರ್ತಿದೆ. ಹಾಡಿಗಳಿಗೆ ಬೀದಿ ದೀಪ ವ್ಯವಸ್ಥೆ ಮಾಡಿಕೊಟ್ಟಿದೆ. ಹೀಗೆ ಏನಿಲ್ಲ ಅಂದ್ರೂ ಇಲ್ಲಿವರೆಗೆ 20 ರಿಂದ 27 ಕೋಟಿ ರೂಪಾಯಿ ಖರ್ಚು ಮಾಡಿದೆಯಂತೆ. ನೇತ್ರದಾನ ದಾನಗಳಲ್ಲಿ ಒಂದು, ಆದ್ರೆ ಕಣ್ಣಿಗೆ ದೃಷ್ಟಿ ತಂದುಕೊಡೋದು ಮತ್ತೊಂದು ರೀತಿಯ ದಾನ ಅಂತಾನೆ ಹೇಳಬಹುದು. ಎನಿವೆ, ರೋಟರಿ ಕ್ಲಬ್ ಸೇವೆ ಮತ್ತಷ್ಟು ಮುಂದುವರಿಯಲಿ, ಇತರ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಳ್ಳಲಿ, ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲಿ, ಬಡ ಮಕ್ಕಳಿಗೆ ದಾರಿದೀಪವಾಗಲಿ ಎಂಬುದೇ ನಮ್ಮ ವಾಹಿನಿಯ ಉದ್ದೇಶ. ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.